ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವತ್ತು ಜಡ್ಜಸ್ ನಮಗೆ ಪ್ರತಿಯೊಬ್ಬರಿಗೂ ಪ್ರತಿ ಕಂಟೆಸ್ಟೆಂಟ್ಸ್ಗೂ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಒಂದು ದಿನ ಹೊರಗಡೆ ಹೋಗಿ ನಾವು ಕೆಲಸ ಕಲ್ತ್ಕೊಂಡು ಹಣ ಸಂಪಾದನೆ ಮಾಡಬೇಕು ಅಂತ. ನನಗೆ BBMP ಅವ್ರ ಜೊತೆ ಸೇರಿ ಇಡೀ ದಿನ ಕೆಲಸ ಮಾಡಿ ಅವ್ರು ಹೇಳ್ಕೊಡುವಂಥ ಕೆಲಸನ ನಾನು ತಿರ್ಗಾ ವಾಲಂಟ್ರಿಯಾಗಿ ಕೆಲಸ ಮಾಡಿಬಿಟ್ಟು ಸಂಪಾದನೆ ಮಾಡಬೇಕಂತ ಬಂದಿದ್ದೀನಿ. ಒಂದು ಗಾಡಿ ಕೊಟ್ಟರು, ಗಾಡಿನ ತಳ್ಕೊಂಡು ಹೋಗಬೇಕು. ಈ ಥರ ಮನೆಯಲ್ಲಿ ವೆಟ್ಟು ಮತ್ತು ಡ್ರೈ ಕಸ ಕೊಡ್ತಾರೆ, ಅದನ್ನು ಸಪ್ರೇಟ್ ಮಾಡಬೇಕು, ಸಪ್ರೇಟ್ ಬ್ಯಾಗ್ ಹಾಕಬೇಕು. ಅದೆಲ್ಲ ನಾವು ಕಲೆಕ್ಟ್ ಮಾಡಾದ್ಮೇಲೆ ಸಪ್ರೇಟಾಗಿ ರೋಡ್ ಎಲ್ಲ ಫುಲ್ ಕ್ಲೀನ್ ಮಾಡಬೇಕು, ಕಸ ಗುಡಿಸ್ಬೇಕು. ಅದೆಲ್ಲ ಆದಮೇಲೆ ಒಂದು ಗಾಡಿ ಬರುತ್ತೆ, ಅದಕ್ಕೆ ನೀಟಾಗಿ ಅಲ್ಲೂ ಅಷ್ಟೇ ಸಪ್ರೇಟ್ 2 ಗಾಡಿ ಬರುತ್ತೆ. ಒಂದು ವೆಟ್ಟು ಸ್ಪಾಟ್ ಯಾವುದಿದೆ ಗಾಡಿ ಅದನ್ನು ಹಾಕಬೇಕು, ಇಲ್ಲ ಡ್ರೈ ಯಾವುದಿದೆ ಅದು ಒಂದು ಗಾಡಿ ಹಾಕಬೇಕು. ಬೆಳಗ್ಗೆಯಿಂದ BBMP ಅವ್ರ ಜೊತೆ ಇದ್ದು ಅವರ ಕೆಲಸನ ಕಲ್ತ್ಕೊಂಡು ಪ್ರತಿಯೊಂದು ನನಗೆ ಹೇಳ್ಕೊಟ್ಟಿದ್ದಾರೆ ಅವ್ರು ಇವಾಗ ಹೆಂಗೆ ಕೆಲಸ ಮಾಡಬೇಕು ಅಂತ. ಇವಾಗ ನಾನು ವಾಲಂಟ್ರಿಯಾಗಿ ಹೋಗಿ ಎಲ್ಲ ಕಡೆ ಕೆಲಸ ಮಾಡಿ ಆ ದುಡ್ಡನ್ನ ಸಂಪಾದನೆ ಮಾಡಕ್ಕೆ ಕೊಟ್ಟಿದ್ದೀನಿ. ಬನ್ನಿ ಹೋಗೋಣ. ಇವಾಗ ಈ ಜಾಗ ಏನು ನೋಡ್ತಾ ಇದ್ದೀರಾ, ಇದನ್ನು ಕ್ಲೀನ್ ಮಾಡಿದ ತಕ್ಷಣ ಯಾರು ನನಗೆ ದುಡ್ಡು ಕೊಡ್ತಲ್ಲ, ನಾನು ವಾಲಂಟ್ರಿಯಾಗಿ ನಾನು ಕ್ಲೀನ್ ಮಾಡಬೇಕು ಅಂತ ಅನ್ಸೋ ಅದಕ್ಕೋಸ್ಕರ ಕ್ಲೀನ್ ಮಾಡ್ತಾ ಇದ್ದೀನಿ. ಇದರಿಂದ ಜನಕ್ಕೆ ತುಂಬ ತೊಂದರೆ ಆಗುತ್ತೆ. ನನ್ನ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟೆಲ್ಲ ಇಡೀ ಇದು ಕ್ಲೀನ್ ಮಾಡೋಣ ಬನ್ನಿ. ಇಷ್ಟು ಜಾಗ ಏನಿತ್ತು ಇದನ್ನು ತುಂಬ ನಮಗೆ ಎಷ್ಟಾಗುತ್ತೋ ಅಷ್ಟು ನಾನು ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಇವಾಗ ಬನ್ನಿ, ಇಲ್ಲಿ ಅಂಗಡಿ ಹತ್ರ ಗಲೀಜಾಗಿದೆ. ಇಲ್ಲಿ ಈ ಅಂಗಡಿ ಓನರ್ ಯಾರು ಅಂತ ಗೊತ್ತಿಲ್ಲ, ಒಂದ್ಸಲಿ ಕೇಳಿಬಿಟ್ಟು ಅವ್ರನ್ನ ಇದನ್ನು ಕ್ಲೀನ್ ಮಾಡೋಣ. ಕ್ಲೀನ್ ಮಾಡಿ ಅವ್ರು ಎಷ್ಟು ಕೊಡ್ತಾರೋ ನನಗೆ ದುಡ್ಡು ಅದನ್ನು ಇಸ್ಕೊಡೋಣ. ಕೊಟ್ಟಿದ್ದಾರೆ ಅಣ್ಣ, ನೀಟಾಗಿ ಕ್ಲೀನ್ ಮಾಡ್ಕೊಟ್ಟಿದ್ರಿ. 50 ರೂಪಾಯಿ ಅಂತ ಹೇಳಿದ್ರು, ನಾವು ನೀಟಾಗಿ ಕ್ಲೀನ್ ಮಾಡಿಕೊಟ್ಟೆ. ಅದಕ್ಕೋಸ್ಕರ ಅವರು ನೋಡಿಬಿಟ್ಟು ಕೆಲಸ ಇನ್ನೂ 50 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರು. ಥ್ಯಾಂಕ್ಸ್ ಅಣ್ಣ. ಇವಾಗ ಇಲ್ಲಿ ದಿನಸಿ ಅಂಗಡಿ ಹತ್ರ ಸಿಕ್ಕಾಪಟ್ಟೆ ಗಲೀಜಿದೆ ಆಚೆ, ಅದಕ್ಕೋಸ್ಕರ ಅವ್ರನ್ನ ಒಂದ್ಸಲಿ ಕೇಳೋಣ ಕೊಡ್ತಾರೋ ಇಲ್ವೋ ಅಂತ ಇದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ನೀಟಾಗೆ. ಮಾಡಿದ್ದೀನಿ. ಬನ್ನಿ ಇವಾಗ ಕೇಳೋಣ ಅವ್ರು ಎಷ್ಟು ಕೊಡ್ತಾರೆ ನನಗೆ ದುಡ್ಡು ಅಂತ. ಅಣ್ಣ ನೀಟಾಗಿ ಕ್ಲೀನ್ ಮಾಡಿದೆ. 150 ರೂಪಾಯಿ ಕೊಡ್ತೀನಿ. ಓಹ್, 50 ರೂಪಾಯಿ ಕೊಡ್ತೀನಿ ಅಂದರೆ ಇವರು 150 ರೂಪಾಯಿ ಕೊಟ್ಟಿದ್ದಾರೆ ನಮ್ಮ ಕೆಲಸ ನೋಡಿಬಿಟ್ಟು. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು. ಇಲ್ಲೊಂದು ಅಂಗಡಿ ಇದೆ, ಅಂಗಡಿ ಮುಂದೆ ಸ್ವಲ್ಪ ಧೂಳು ಅದು ಇದು ತುಂಬ ಏನಿಲ್ಲ, ಒಳಗಡೆ ಎಲ್ಲ ಸಿಕ್ಕಾಪಟ್ಟೆ ಇದೆ. ಸೊ ಅವ್ರನ್ನ ಒಂದ್ಸಲಿ ಕೇಳೋಣ ಕೊಡ್ತಾರಾ ಇಲ್ವೋ ಅಂತ. ಹೇಳಿದ್ದಾರೆ ಮಾಡಿ ಅಂತ. ಒಳಗಡೆ ಎಲ್ಲ ಸಿಕ್ಕಾಪಟ್ಟೆ ಧೂಳಿದೆ. ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ. ಅವರೆಲ್ಲ ಹೆಂಗೆಲ್ಲ ಕ್ಲೀನ್ ಮಾಡ್ತಾರಂತ ಸತ್ಯರು ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ಎಲ್ಲ ವರ್ಕರ್ಸ್ಗಳಿಗೆ, ಎಲ್ಲ ಕೆಲಸ ಮಾಡೋರಿಗೆ ನಿಜವಾಗ್ಲೂ ಎಲ್ರಿಗೂ ಇಲ್ಲಿಂದಾನೇ ನಮಸ್ಕಾರ ಮಾಡ್ತೀನಿ. ನೋಡಿ, ಇಷ್ಟೆಲ್ಲ ಕೆಲಸ ಮಾಡಾದ್ಮೇಲೆ ಈ ದುಡ್ಡು ಸಿಕ್ಕಿದಾಗ ಒಂಥರ ವರ್ತ್ ಅಂತ ಅನಿಸುತ್ತೆ. ಬೆಳಗ್ಗೆಯಿಂದ BBMP ಕೆಲಸ ಆಗಿರ್ಬೋದು, ಪ್ರತಿ ಅಂಗಡಿಲೂ ನಾನು ಕೆಲಸ ಮಾಡಿದೆ. ಅಲ್ಲಿನ ಒಂದಷ್ಟು ಅಮೌಂಟು ನಾನು ದುಡ್ದಿದ್ದೀನಿ. ಮುಂದಕ್ಕೆ ಏನಾದರೂ ಮಾಡಬೇಕದು ಮಾಡ್ತೀನಿ, ಎಲ್ಲರೂ ನೋಡ್ತೀನಿ. ರಕ್ಷಕ್ ಏನೇ ಮಾಡೋದು ಮಾಸ್ ಡೈಲಾಗ್ ಟ್ರೋಲ್ ಈ ತರ ನೋಡ್ತಾ ಇದ್ದ ಒಂದು ಇಮೇಜ್ ಇತ್ತು. ಬಟ್ ಇವತ್ತು ಇಲ್ಲಿ ಏನ್ ನೋಡಿದ್ವಿ, ಇಟ್ ಇಸ್ ಸಮಥಿಂಗ್ ವೆರಿ ಡಿಫರೆಂಟ್ ಅಂಡ್ ನಾಟ್ ರಕ್ಷಕ್. ಆಕ್ಚುಲಿ ಈ ಒಂದು ಎಫರ್ಟ್ಗೆ ಸ್ಪೋರ್ಟಿವ್ನೆಸ್ಗೆ ಚಪ್ಪಾಳೆ ಬರಲೇಬೇಕು. ರಕ್ಷಕಲ್ಲಿರೋ ಒಂದು ಗುಣ ಏನು ಅಂದ್ರೆ ಏನೇ ಮಾಡಿದ್ರು ಡೇರ್ ಡೆವಿಲ್ ಆಗಿ ಮಾಡ್ಕೊಂಡು ಹೋಗ್ತಾ ಇರ್ತಾನೆ.
ಅದು ತಪ್ಪಂತ ಅವನೇ ಅನಲೈಸ್ ಮಾಡಿ ಅವನೇ ಜಡ್ಜ್ ಮಾಡ್ಕೋತಾ ಹೋಗ್ತಾನೆ. ಬಟ್ ಇಡೀ ಇವತ್ತು ಇಷ್ಟೋ ಜನದಲ್ಲಿ ಯಾರಾದ್ರೆ ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿತ್ತು ಅಂದ್ರೆ ಹೋಗಿ ಮಾಡಿರೋ ಕೆಲ್ಸಗಳಲ್ಲಿ ಟಾಸ್ಕ್ ಮನಸ್ಫೂರ್ತಿಯಾಗಿ ಮಾಡಿದ್ರು ಅಂದ್ರೆ ನನಗೆ ಕಾಣಿಸಿದ್ ಇಬ್ಬರೇ ಅದರಲ್ಲಿ, ಒಂದು ರಕ್ಷಕ್, ಒಂದು ಪ್ರವೀಣ. ಅಂದ್ರೆ ಎಲ್ಲೂ ಬಾಡಿ ಅಯ್ಯೋ ನಾನು ಏನಕ್ಕೆ ಮಾಡ್ಬೇಕಿತ್ತು ಅಂತ ಎಲ್ಲೂ ಅನ್ನಿಸ್ದೆ. ಅವ್ರ ಕೆಲಸ ಟಾಸ್ಕ್ ನಾನು ಈ ಕೆಲಸ ಆದ್ರೂ ನೀಟಾಗಿ ಮಾಡ್ಕೊಂಬಂದು ನನಗೆ ಕಾಣಿಸಿದ್ದು, ಇವರಿಬ್ಬರು ಕಾಣಿಸಿದ್ದು. ಇನ್ನೊಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ. ಇದೊಂದು ರಿಕ್ವೆಸ್ಟ್, ಆರ್ಡರ್ ಅಂತೂ ಅಲ್ಲ. ಯಾಕಂದರೆ ನಾನು ಅವ್ರ ಜೊತೆ ಹೋಗಿ ಕೆಲಸ ಮಾಡಿದ್ಕೆ ಇಡೀ ದಿನ ನಿಂತ್ಕೊಂಡಿದ್ಕೆ ಎಲ್ಲರೂ ಎದ್ದು ನಿಂತ್ಕೊಂಡು ನಾವು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡೋಣ. ಎಲ್ಲ BBMP ಎಲ್ಲ ವರ್ಕರ್ಸ್ಗೂ ಥ್ಯಾಂಕ್ಸ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.